ಮತ್ತೆ ಮಂಡ್ಯದ್ದೇ ಆಟ. ಕಳೆದ ಬಾರಿಯ ಚುನಾವಣೆಯಲ್ಲೂ ಕೂಡ ಮಂಡ್ಯನೇ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು. ನಾನೊಂದು 7 ರೌಂಡ್ಸ್ ಹೊಡೆಯೋದಾಗಿತ್ತಲ್ಲಿ ಬುಲೆಟ್ ರಿಪೋರ್ಟರ್. 7 ರೌಂಡ್ಸ್ ಆ ಪರಿಸ್ಥಿತಿ ಇತ್ತು ಮಂಡ್ಯದಲ್ಲಿ, ಅದರ ಬಿಸಿ ಆಗಿತ್ತು. ಈ ಬಾರಿ ಯಾವ ಕ್ಷೇತ್ರದಿದೆಯೋ ಗೊತ್ತಿಲ್ಲ, ಆದರೆ ಮಂಡ್ಯ ಮಾತ್ರ ಅದೇ ರೀತಿಯಾದಂತಹ ಸೌಂಡ್ ಅನ್ನ ಪ್ರತಿ ಚುನಾವಣೆಯಲ್ಲೂ ಕೂಡ ಮಾಡುತ್ತೆ. ಬಟ್ ಕೆಲವು ರಾಜಕೀಯದ ಹೇಳ್ತಾರೆ, ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೇಳೋದಾದ್ರೆ, ಬಿಡ್ರಿ ಸರ ನೋಡೋಣ ಏನಾಕೈತೆ ಆಗಿದ್ದಾಗಲಿ ಅಂತ ಹೇಳಿ ನಮ್ಮ ಭಾಷೆಯೊಳಗಳದು ಉತ್ತರ ಕರ್ನಾಟಕದಲ್ಲಿ. ಬಟ್ ಈ ಬಾರಿ ಹಂಗಿಲ್ಲ, ಏನಾದರೂ ಮಾಡಲೇಬೇಕು. ಮಾಡಲಿಲ್ಲ ಅಂದ್ರೆ ಪರಿಸ್ಥಿತಿ ಹಂಗಿರೋದಿಲ್ಲ. ಪಕ್ಷ ಉಳಿಯುತ್ತಾ ಉಳಿಯಲ್ವಾ, ಪಕ್ಷವನ್ನು ಉಳಿಸಬೇಕು ಅನ್ನೋದಕ್ಕೆ ಒಂದು ನಿರ್ಧಾರ ತಗೊಳ್ಬೇಕು. ಆ ಕಡೆಗೆ ಹೋದ್ರೆ ಈ ಕಡೆ ಪರಿಸ್ಥಿತಿ ಏನು, ಈ ಕಡೆ ಕಳ್ಕೊಂಡು ಬಿಡ್ತೀವೇನೋ ಅನ್ನುವಂಥ ಭಯ, ಈ ಆತಂಕ ಈಗ JDS ನಲ್ಲಿ ಬಹುದೊಡ್ಡದಾಗಿ ಕಾಡ್ತಾ ಇದೆ. ಮಂಡ್ಯ ಕಡೆಗೆ ಹೋದ್ರೆ ರಾಮನಗರದ ಕತೆ ಏನು, ರಾಮನಗರದ ಉಳ್ಕೊಂಡ್ರೆ ಮಂಡ್ಯದ ಕತೆ ಏನು, ಎರಡೂ ಬಿಡ್ಲಾರ್ದಂಥ ಪರಿಸ್ಥಿತಿ. ತದರೀತ ಹುಲಿ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ಈಗ. ಮಂಡ್ಯದಲ್ಲಿ ದುಶ್ಮನ್ಗಳು ಬದಲಾದ್ರು, ದೋಸ್ತಿಗಳು ಬದಲಾದ್ರು. ಮಂಡ್ಯ ಕಣಕ್ಕೆ ಮತ್ತೆ ಗೌಡ್ರ ಕುಟುಂಬ, ಕುಮಾರಸ್ವಾಮಿಯೇ ಮುಂದಾಳು. ದಳಪತಿಗೆ ಸೋತಲ್ಲೇ ಗೆಲ್ಲುವಂತ ಹಠ ಇದೆ, ಇರಬೇಕು. ಸಿದ್ದು DK ಖೆಡ್ಡಾಕ್ಕೆ ಈಗ ಬೀಳಿಸುವಂತ ಛಲ ಇದೆ, ಅವ್ರಿಗೂ ಇರುತ್ತೆ. ಕುಮಾರಸ್ವಾಮಿ ಅವರು ಮಂಡ್ಯಕ್ಕೆ ಹೋದ್ರೆ ರಾಮನಗರ ಜಿಲ್ಲೆಯ ಲೆಕ್ಕಾಚಾರ ಹೇಗೆ ಅನ್ನುವಂಥದ್ದು ಸಹಜವಾಗಿ ಆ ಪಕ್ಷಕ್ಕೆ ಕಾಡುತ್ತೆ. 2019ರಂತೆ ಈ ಬಾರಿಯೂ ಕೂಡ ಮಂಡ್ಯದ್ದೇ ಆಟ. ಮಂಡ್ಯ ಅಂದ್ರೆ ಇಂಡಿಯಾ ಅನ್ನೋದನ್ನ ಈಗಲ್ಲ, ಅವಾಗಲೇ ಹೇಳಿದ್ದಾರೆ. ಹಾಗಾಗಿ ಈಗ ಹೊಸದೇನಿಲ್ಲ, ಬಟ್ ಅದು ಅವಾಗವಾಗ ಸದ್ದು ಮಾಡ್ತಾನೇ ಇರುತ್ತೆ. ಚುನಾವಣೆ ಇದ್ದಾಗಲೂ ಸದ್ದು ಮಾಡುತ್ತೆ, ಚುನಾವಣೆ ಇಲ್ಲದೆ ಇರುವಂತ ಸಂದರ್ಭದಲ್ಲೂ ಸದ್ದು ಮಾಡುತ್ತೆ. ಮಂಡ್ಯ ಸದ್ದು ಮಾತ್ರ ಮಾಡ್ತಾನೇ ಇರುತ್ತೆ. ಬಟ್ ಅಲ್ಲಿ ಸದ್ದು ಮಾಡುವಂತವರು ಹೊಸಬರು ಯಾರೂ ಇಲ್ಲ, ಅವರೇ ಇರ್ತಾರೆ. ಕಳೆದ ಬಾರಿ ಮಾತ್ರ ಹೊಸಬ್ರು ಕಾಣಿಸ್ಕೊಂಡ್ರು, ಬಟ್ ಅವ್ರಿಗೆ ಟಚ್ ಇತ್ತು, ಹೊಸದೇನಲ್ಲ. ಬಟ್ ಈ ಬಾರಿ ಕುಮಾರಸ್ವಾಮಿ ಅವ್ರಿಗಿರುವಂತಹ ಕಷ್ಟ ಏನು ಅಂತಂದ್ರೆ, ರಾಮನಗರದಲ್ಲಿ ಇರಬೇಕಾ ಇಲ್ಲ ಮಂಡ್ಯಕ್ಕೆ ಹೋಗಬೇಕಾ. ಮಂಡ್ಯದಲ್ಲಿ ಹೋದ್ರೆ ಪಕ್ಷವನ್ನು ಉಳಿಸ್ಕೊಳ್ಳೋಕ್ಕಾಗತ್ತೆ, ರಾಮನಗರದಲ್ಲಿ ಇದ್ರೆ ಮಂಡ್ಯವನ್ನ ಕಳ್ಕೊಳ್ಬೇಕಾಗತ್ತೆ. ಸೊ ಮಂಡ್ಯದಿಂದ ಕುಮಾರಸ್ವಾಮಿ ಸ್ಪರ್ಧೆ ಬಹುತೇಕ ಖಚಿತ ಅಂತಿದ್ದಾರೆ. ಅಳಿವು ಉಳಿವಿನ ಪ್ರಶ್ನೆ ಖುದ್ದು ಅಖಾಡಕ್ಕೆ ಈಗ ಕುಮಾರಸ್ವಾಮಿ ಅವರೇ ಇಳಿತಾ ಇದ್ದಾರೆ. ಕುಮಾರಸ್ವಾಮಿ ಸ್ಪರ್ಧೆಗೆ ದೇವೇಗೌಡರು ಗ್ರೀನ್ ಸಿಗ್ನಲ್ ಅನ್ನ ಕೊಡ್ತಾ ಇದ್ದಾರೆ. ಮಂಡ್ಯದಲ್ಲಿ ಕಳೆದುಕೊಂಡದ್ದನ್ನ ಮಂಡ್ಯದಲ್ಲೇ ಪಡೆಯುವಂತ ಸಂಕಲ್ಪವನ್ನ ತಗೊಂಡಿದ್ದಾರೆ. 2019ರ ಮಂಡ್ಯ ಸೋಲು ಈ ಸಲ ಮುಯ್ಯಿಗೆ ಮುಯ್ಯಿ ಅನ್ನೋ ರೀತಿಯಲ್ಲಿ ಆಗೋಗಿದೆ. ಒಬ್ಬ ನಾಯಕರಾದಂಥವರು ತಾನೇ ಹೋಗಿ ನಿಂತ್ಕೊಂಡು ನಾನೇ ಗೆಲ್ಲಿಸ್ಕೊಂಡು ಬರ್ತೀನಿ, ಪಕ್ಷವನ್ನ ಬೆಳೆಸ್ತೀನಿ ಅನ್ನೋದಾದ್ರೆ ಅದಕ್ಕೆ ನಾಯಕತ್ವ ಅನ್ನೋದಿಲ್ಲ. ಇನ್ನೊಬ್ಬರನ್ನ ನಿಲ್ಲಿಸ್ಬಿಟ್ಟು ನಾನು ಗೆಲ್ಸ್ಕೊಂಡು ಬರ್ತೀನಿ ಅನ್ನೋದು ನಿಜವಾದಂಥ ನಾಯಕತ್ವ. ಅದು ಒಬ್ಬ ನಾಯಕನಿಗಿರಬೇಕಾದಂತಹ ಛಾತಿ. ನನ್ನ ಪಕ್ಷವನ್ನ ಉಳಿಸುವಂಥ ಅನಿವಾರ್ಯತೆ ಬಂದಿದೆ, ಹಾಗಾಗಿ ನಾನು ಅಲ್ಲಿಗೆ ಹೋಗಬೇಕಾದಂತಹ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ನಾಯಕರಂತ ಹೇಳಬೇಕಾ ಗೊತ್ತಿಲ್ಲ ನನಗೆ. ನಾಯಕತ್ವದ ವಿಚಾರದಲ್ಲಿ ಬುಕ್ಕನ್ನು ಓದಬೇಕಾದ್ರೆ, ಅದರ ವಿಚಾರದಲ್ಲಿ ತಿಳ್ಕೊಳ್ಬೇಕಾದ್ರೆ ಇವೆಲ್ಲವೂ ಬರುತ್ತೆ. ಹೇಗಿರಬೇಕು ನಾಯಕತ್ವ, ಒಬ್ಬ ಸೈನಿಕರಲ್ಲಿ ಸೈನ್ಯವನ್ನ ಫೇಸ್ ಮಾಡಬೇಕಾದ್ರೆ ಮುಂದೆ ಹೋಗಬೇಕಾಗಿರೋರು ಯಾರಿರ್ತಾರೆ, ಯಾರು ಫೈಟ್ ಮಾಡಬೇಕು, ಯಾರನ್ನ ಕಳಿಸ್ಬೇಕು, ಎಲ್ಲವೂ ಕೂಡ ನೋಡ್ಬೇಕು. ಏನು ಮಾತನಾಡಿದರೆ ನೋಡೋಣ. ಫಸ್ಟ್ ಈ ಪಕ್ಷದ ಶಕ್ತಿಯನ್ನು ಇವತ್ತು ಭದ್ರಗೊಳಿಸಲಿಕ್ಕೆ ಆ ಬೇರ್ ಗಟ್ಟಿಯಾಗಬೇಕಾಗಿದೆ. ಹೊಸದಾಗಿ ಇವತ್ತು ಮಂಡ್ಯ ಜಿಲ್ಲೆಯ ಜನತೆ ಇವತ್ತು ಮತ್ತೆ ಪುನಃ ಈ ಪಕ್ಷಕ್ಕೆ ಶಕ್ತಿಯನ್ನು ತುಂಬಬೇಕು ಅಂತಕ್ಕಂಥ ದೃಷ್ಟಿಯಿಂದ ನೀನು ಬರಬೇಕು ಅಂತ ಏನು ನನಗೇನು ಆದೇಶ ನೀಡ್ತಾ ಇದ್ದಾರೆ. ಈ ಚುನಾವಣೆಯ ಮುಖಾಂತರ ಮತ್ತೆ ಏನು ನಾವು ಮುಗಿಸೇ ಇದ್ದೇವೆ, ಇವತ್ತು ಹಳೆ ಕರ್ನಾಟಕ ಭಾಗದಲ್ಲಿ JDSನ ಸಂಪೂರ್ಣ ನಾಶ ಮಾಡಿದ್ದೇವೆ ಅಂತಕ್ಕಂಥ ದುರಂಕಾರದ ಮಾತುಗಳಿದೆಯಲ್ಲ, ಅದಕ್ಕೆ ಅದೇ ಜನತೆಯಿಂದ ಈ ಚುನಾವಣೆಯಲ್ಲಿ ಉತ್ತರವನ್ನು ಪಡೀತಕ್ಕಂಥ ನಿಟ್ಟಿನಲ್ಲಿ ಇವತ್ತು ತಲೆಬಾಗ್ತಕ್ಕಂಥದ್ದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ, ಪುಟ್ಟರಾಜು ಅವ್ರನ್ನ ಇಬ್ಬರಲ್ಲೊಬ್ಬರು ನಿಲ್ಲಿಸಬೇಕು ಅಂತ ಇದ್ದವ್ರು ನಾವು. ಆದರೆ ಜಿಲ್ಲೆಯ ಜನತೆಯಲ್ಲಿ ಈ ಬಾರಿ ನನ್ನ ಬಗ್ಗೆ ಸ್ವಲ್ಪ ಹೆಚ್ಚಿನ ಒಲವು ತೋರಿಸ್ತಕ್ಕಂಥದ್ದು ಕಾರ್ಯಕರ್ತರಿಂದ ಒಂದು ಒತ್ತಡ ಏನಿದೆ. ಅದರಿಂದ ಪಾಪ ಅವರೆಲ್ಲ ಕರ್ಮಭೂಮಿ ಅಂತಿದ್ರು, ರಾಮನಗರ ಬಿಟ್ಟು ಬಂದರು. ರಾಮನಗರ ಬಿಟ್ಟೇನು ಹೋಗ್ತಾನೆ ಶಾಶ್ವತವಾಗಿ, ರಾಮನಗರ ಬಿಟ್ಟು ಹೋಗಕ್ಕೆ ಸಾಧ್ಯ ಇಲ್ಲ ನಾನು. ಅದರಿಂದ ಯಾರೂ ಅನ್ಯತಾ ಭಾವಿಸೋದು ಬೇಡ. ಇವತ್ತು ಈ ಪಕ್ಷದ ಉಳಿವಿಗೋಸ್ಕರವಾಗಿ ತಲೆ ಕೊಡ್ತಾ ಇದ್ದೇನೆ. ಪಕ್ಷ ಉಳಿಬೇಕು ಅಂದರೆ ನೀವೇ ಎಲ್ಲ ಕಡೆ ಓಡಾಡಿಕೊಂಡು ನಿಂತ್ಕೊಂಡು ಗೆಲ್ಲಿಸ್ಕೊಂಡು ಬರ್ತೀನಿ ಅಂದ್ರೆ ಅದು ಆಗಲ್ಲ. ಇನ್ನೊಬ್ಬ ನಾಯಕನನ್ನು ನಿಲ್ಲಿಸಿದಾಗ, ಲೀಡರ್ಗಳನ್ನು ಹುಟ್ಟಿಸಿದಾಗಲೇ ಪಕ್ಷ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ, ಇಲ್ಲದೇ ಇದ್ದರೆ ಆಗಲ್ಲ. ಸೊ ಇನ್ನು ತವರು ರಾಮನಗರ ಬಿಟ್ಟು ಮಂಡ್ಯಕ್ಕೆ ಹೋಗುವಂಥ ಅನಿವಾರ್ಯತೆ ಅನ್ನುವಂಥದ್ದನ್ನು ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ರಾಮನಗರ ಜೊತೆಗೆ ಕುಮಾರಸ್ವಾಮಿಯದ್ದು ಕರುಳುಬಳ್ಳಿಯ ನಂಟು ಅಂತೆ. ಕರುಳುಬಳ್ಳಿಯ ನಂಟು. ಓಕೆ, ರಾಮನಗರ ಬಿಟ್ಟು ಹೋದ್ರೆ ಹೇಗೆ ಅನ್ನುವಂಥ ಸಂಕಟದಲ್ಲಿ ಈಗ ಕುಮಾರಸ್ವಾಮಿ ಅವರು ಇದ್ದಾರೆ. ಜಿಲ್ಲೆಯ ಹಿಡಿತ ಕೈತಪ್ಪುವಂತ ಭೀತಿ ಕಾಡ್ತಾ ಇದೆಯಾ? ಇದೇ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಎಲ್ಲ ಕಡೆ ನೀವೇ ಓಡಾಡೋದಾದ್ರೆ.
ಪಕ್ಷದ ಹಿತಕ್ಕಾಗಿ ಇಂಥದ್ದೊಂದು ತ್ಯಾಗಕ್ಕೆ ಮುಂದಾದ್ರ ದಳಪತಿ. ಕುಮಾರಸ್ವಾಮಿ ಅವರು ಮಂಡ್ಯಕ್ಕೆ ಹೋದ್ರೆ ರಾಮನಗರ ರಾಜಕೀಯ ಚಿತ್ರಣ ಬದಲಾಗತ್ತ. ಯಾಕೆ ಅಂತಂದ್ರೆ ಅಲ್ಲಿ ಲೀಡರ್ಸ್ಗಳನ್ನೇ ಹುಟ್ಟಾಕಲಿಲ್ಲ. ಇದ್ದಂಥ ಲೀಡರ್ಸ್ಗಳು ಆಚೆ ಹೋಗಿದ್ರು. ಆಲ್ಟರ್ನೇಟಿವ್ ಲೀಡರ್ಸ್ಗಳನ್ನ ಹುಟ್ಟಾಕುವಂಥ ಕೆಲಸಗಳನ್ನ ಆಯಾ ಪಕ್ಷದಲ್ಲಿರುವಂಥ ನಾಯಕರುಗಳು ಮಾಡಬೇಕು. ಮಾಡಿದ್ರಾ? ಇಲ್ಲ. ಈಗಲೂ ಅದೇ ಮಿಸ್ಟೇಕ್ಗಳನ್ನು ಮಾಡ್ತಾರೆ. ನಾವು ಯಾರು ಹೇಳಕ್ಕೆ, ನಿಮ್ಮ ಪಕ್ಷಗಳನ್ನು ನೋಡ್ಕೊಂಡಿರ್ತೀರ. ಬಟ್ ನೀವೊಂದು ಮಾತನ್ನ ಹೇಳ್ತಾ ಇದ್ರಿ, 2 ಟಿಕೆಟಿಗೋಸ್ಕರ ನಾನು ಇಷ್ಟೆಲ್ಲ ಮೈತ್ರಿ ಮಾಡ್ಕೊಳ್ಬೇಕಾಗಿತ್ತ ಅಂತ ಹೇಳಿ. ನೀವು 3 ತಗೊಂಡಿರುವಂಥ ಟಿಕೆಟ್ಗಳನ್ನೇ ಇನ್ನೂ ಘೋಷಣೆ ಮಾಡೋಕ್ಕೆ ಇಷ್ಟೊಂದು ಒದ್ದಾಡ್ತಾ ಇದ್ದೀರಾ. ಇನ್ನು ನಿರ್ಧಾರ ತಗೊಳಕ್ಕಾಗ್ತಾ ಇಲ್ಲ ನಿಮ್ಮ ಹತ್ರ. ಮಂಡ್ಯದಲ್ಲಿ ಯಾರು ನಿಲ್ಲಬೇಕು, ಕೋಲಾರದಲ್ಲಿ ಯಾರು ನಿಲ್ಲಬೇಕು ಅಂತ ಹೇಳಿ. ದಿಸ್ ಇಸ್ ವಾಟ್ ಯುವರ್ ಪಾರ್ಟಿ ಈಸ್ ಡೂಯಿಂಗ್. ಇದನ್ನು ಪ್ರಾದೇಶಿಕ ಪಕ್ಷ ಬೆಳೆಸಬೇಕು, ಜನ ಬೆಳೆಸಬೇಕು ಅಂತ ಹೇಳ್ತೀರಾ. ಅಚಲವಾಗಿರುವಂಥ ಗಟ್ಟಿಯಾಗಿರುವಂಥ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕಾಗದೇ ಇದ್ರೆ ಏನಂತ ಕರೀಬೇಕು? ಮಂಡ್ಯದಲ್ಲೂ ಮೈತ್ರಿಗೆ ಸಮನ್ವಯತೆ, ಸಾಮರಸ್ಯ ಸವಾಲು ಕಾಣಿಸ್ತಾ ಇದೆ. ಟಿಕೆಟ್ ವಂಚಿತೆ ಸುಮಲತಾ ನಡೆ ಇನ್ನೂ ನಿಗೂಢವಾಗಿ ಕಾಣಿಸ್ತಾ ಇದೆ. ಸಂಸದೆ ಸುಮಲತಾ ಮುಂದೆ 4 ದಾರಿ ಇದೆ. ಒಂದು ಸ್ವತಂತ್ರ ಅಭ್ಯರ್ಥಿಯಾಗಿ ಅವರು ಕಣಕ್ಕೆ ಇಳಿಬಹುದು ಅಂತ ಹೇಳಿ ಅದು ಅವಕಾಶ ಇರುತ್ತೆ. ಬಟ್ ವಾಟ್ ನೆಕ್ಸ್ಟ್? ಮುಂದಿನ ರಾಜಕೀಯ 2019ರ ಋಣ ತೀರಿಸೋಕೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ನಿಂತ್ಕೊಳ್ಬಹುದು. ಆದರೆ ಅವ್ರಿಗೆ ಬೆಂಬಲಿಸಬಹುದು, ನಿಂತ್ಕೊಳ್ಳೋಕ್ಕಂತೂ ಆಗೋದಿಲ್ಲ. ಮಂಡ್ಯದಲ್ಲೂ ಕೂಡ ಮೈತ್ರಿಗೆ ಸಮನ್ವಯತೆ, ಸಾಮರಸ್ಯದ ಒಂದು ಸವಾಲಿಗಲಿದೆ. ಆ ಮೈತ್ರಿಗೆ ಧರ್ಮ ಪಾಲಿಸಬಹುದು. ಮೈತ್ರಿಗೆ ನಾವು ಬೆಂಬಲ ಕೊಡ್ತಾ ಇದ್ದೀನಿ, ಕಾರಣ ಬಿಜೆಪಿಗೆ ನಾನು ಬೆಂಬಲ ಕೊಟ್ಟಿದ್ದಕ್ಕೆ ಮೈತ್ರಿ ಧರ್ಮ ಪಾಲನೆ ಮಾಡ್ತೀನಿ ಅಂತ ಹೇಳ್ಬಹುದು. ಗೊತ್ತಿಲ್ಲ ಯಾರ್ಯಾರಿಗೆ ಏನೇನಾಗುತ್ತೆ ಅಂತ ಹೇಳಿ, ಅಥವಾ ಯಾರಿಗೂ ಸಂಬಂಧನೇ ಬೇಡ, ನಾನು ತಟಸ್ಥವಾಗಿರ್ತೀನಿ ಅಂತಲೂ ಬರಬಹುದು. ರಾಷ್ಟ್ರೀಯ ನಾಯಕರು, ನಮ್ಮ ಪಕ್ಷದ ವರಿಷ್ಠರು, ಸಂಸದರಾಗಿರ್ತಕ್ಕಂಥ ಸುಮಲತಾ ಅವ್ರ ಬಗ್ಗೆ ಅಪಾರವಾದಂಥ ಒಂದು ಗೌರವನ ಇಟ್ಕೊಂಡಿದ್ದಾರೆ. ಸುಮಲತಾ ಅವ್ರನ್ನ ಭೇಟಿ ಮಾಡಿ ಅವರಿಗೆ ಯಾವ ರೀತಿ ಮುಂದೆ ಗೌರವನ ಪಕ್ಷ ಯಾವತ್ತೂ ಕೂಡ ಕೊಡ್ಕೊಂಡು ಬಂದಿದೆ. ಆದರೂ ಕೂಡ ಅವ್ರನ್ನ ಗೌರವ ನಡೆಸ್ಕೊಳ್ತಕ್ಕಂಥ ನಮ್ಮ ಕರ್ತವ್ಯನೂ ಕೂಡ ಇದೆ. ಆಗ ನಾನು ಕೂಡ ವೈಯಕ್ತಿಕ ಭೇಟಿ ಮಾಡಿ ಚರ್ಚೆ ಮಾಡ್ತೇನೆ. ನಾವು ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ನಾವು ಡಿಮ್ಯಾಂಡ್ ಮಾಡಿದಂಥವ್ರು. ನಮ್ಮ ಹತ್ರ ಅವ್ರು ಸಂಪರ್ಕದಲ್ಲಿಲ್ಲ, ನಮ್ಮನ್ನು ಮಾತಾಡಿಸ್ತಾ ಇಲ್ಲ. ಡಿಮ್ಯಾಂಡ್ ಆಗೋ ಟೈಮ್ನಲ್ಲಿ ನಾವು ಬೇಕಿತ್ತು ಅವ್ರಿಗೆ. ಅದನ್ನು ನೋವಿದೆ ನಮಗೆ. ಮಂಡ್ಯದಲ್ಲಿ ನಾನು ಉಸ್ತುವಾರಿ ಸಚಿವನಾಗಿ ನನ್ನ ಹೆಸರು ಎಲ್ಲಿ ಹೇಳಿಲ್ಲ ಮೇಡಮ್ ಅವ್ರಿಗೆ ಟಿಕೆಟ್ ಬೇಕು ಅಂತ ಹೋರಾಟ ಕೊಟ್ಟರು ನಾವೇ. ನೋಡೋಣ, ಚರ್ಚೆ ಮಾಡೋಣ. ಈಗ ಇನ್ನೂ ಪ್ರಥಮ ಅಂತ ಮಂಡ್ಯದಲ್ಲಿ ರಾಜಕೀಯದ ಯಾವುದೇ ರೀತಿಯ ಬೆಳವಣಿಗೆಗಳೇನಿದೆ ಸುಗಮವಾಗಿ ಅದನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದಕ್ಕೆ ನಮ್ಮ BJPಯ ಸ್ನೇಹಿತರುಗಳ ಜೊತೆನೂ ಸದ್ಯದಲ್ಲೇ ಸಭೆ ಮಾಡ್ತಾ ಇದ್ದೇವೆ. ಈಗ ಮೈತ್ರಿ ಧರ್ಮ ಪಾಲನೆ ಮಾಡಬೇಕಾದ್ದು ಎಲ್ಲರದು ಧರ್ಮ. ವಿಜಯನ್ರವರು ಸಹಿತ ಇದು ಹೈಕಮಾಂಡ್ ಅವರು ತಗೊಂಡಿರ್ತಕ್ಕಂಥ ತೀರ್ಮಾನನ ನಾವೆಲ್ಲ ಗೌರವಿಸಬೇಕು, ನೀವೆಲ್ಲ ನಮ್ಮ ಜೊತೆ ನಿಲ್ಲಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇವತ್ತು ಪ್ರಾರಂಭ ಆಗಿದೆ. ಚುನಾವಣೆ ಹತ್ತಿರ ಆದಂಗೆ ಇನ್ನೂ ಬೇಕಾದಷ್ಟು ಚರ್ಚೆಗಳಾಗಿ ಮುಂದಕ್ಕೆ ಏನು ತೀರ್ಮಾನ ತಗೋಬೇಕು ಆ ತೀರ್ಮಾನ